ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ಭಾಗದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಮೊದಲನೇ ಪ್ರಶ್ನೆ, ಸಾಕ್ರಟೀಸನಿಗೆ ಎಂಥ ಮರಣ ಶಿಕ್ಷೆಯನ್ನು ವಿಧಿಸಲಾಯಿತು? ಆತನ ಕೈಯಿಂದಲೇ ಹೆಮ್ಲಾಕ್ ವಿಷವನ್ನು ಕುಡಿಸಲಾಯಿತು. ಭಾರತೀಯ ಕಾಲಮಾನಕ್ಕೂ ಗ್ರೀನ್ವಿಚ್ ಕಾಲಮಾನಕ್ಕೂ ಎಷ್ಟು ಗಂಟೆಗಳ ವ್ಯತ್ಯಾಸ? 5.5 ಗಂಟೆ. ಇಂಗ್ಲೆಂಡಿನಲ್ಲಿ ಜನಿಸಿ ಸ್ವತಂತ್ರ ಭಾರತದ ಕನಸು ಕಂಡ ಆಂಗ್ಲೇಯ ಯಾರು? ಆಂಡ್ರೂಸ್. ಭಾರತದ ಪ್ರಪ್ರಥಮ ಮಹಿಳಾ ಆಡಳಿತಗಾರರು ಯಾರು? ರಜಿಯಾ ಬೇಗಂ. ಸರ್ವಧರ್ಮ ಸಮ್ಮೇಳನ ಕರ್ನಾಟಕದಲ್ಲಿ ಎಲ್ಲಿ ನಡೆದಿತ್ತು? ಶ್ರೀ ಧರ್ಮಸ್ಥಳದಲ್ಲಿ. ಬೆಳಕಿನ ಬೆಟ್ಟ ಎಂಬ ಬಿರುದು ಯಾರಿಗೆ ಸಲ್ಲುತ್ತದೆ? ಅರವಿಂದ ಘೋಷ್. ಯುರೋಪಿನಲ್ಲಿ ಜನಿಸಿ ಏಷ್ಯಾದಲ್ಲಿ ಸತ್ತು ಆಫ್ರಿಕಾದಲ್ಲಿ ಸಮಾಧಿ ಹೊಂದಿದ ರಾಜ ಯಾರು? ಅಲೆಕ್ಸಾಂಡರ್ ಚಕ್ರವರ್ತಿ. ಸಾವಿರದ 1999ರಲ್ಲಿ ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದವರು? VS ರಮಾದೇವಿ. ಕರ್ನಾಟಕ ರಾಜ್ಯದ ಪ್ರಾಣಿ ಲಾಂಛನ? ಕಾಡು ಪಾಪ. ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಆಧಿಪತ್ಯ ಸ್ಥಾಪಿಸಿದ ರಾಜವಂಶ? ಕದಂಬರು. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು? ಲಿಂಗನಮಕ್ಕಿ ಜಲಾಶಯ. ಬಿಳಿಗಿರಿ ರಂಗನ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ಚಾಮರಾಜನಗರ. ಬಾಕ್ಸೈಟ್ ಹೆಚ್ಚಾಗಿ ಯಾವ ಜಿಲ್ಲೆಯಲ್ಲಿ ಸಿಗುತ್ತದೆ? ಬೆಳಗಾವಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನವನ್ನು ಯಾವ ಯುಗವೆಂದು ಕರೆಯಲಾಗಿದೆ? ಸುವರ್ಣಯುಗ. ರೈಲ್ವೆ ಇಲಾಖೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಯಲಹಂಕದಲ್ಲಿ ಯಾವ ಕಾರ್ಖಾನೆ ಇದೆ? ಅಚ್ಚು ಮತ್ತು ಗಾಲಿ. ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಸ್ಥಾಪಿಸಿದ ಕಾಲೇಜು? ಮದರಸ. ಪಕ್ಷಿ ಮಾನವ ಎಂದು ಯಾರನ್ನು ಕರೆಯುತ್ತಾರೆ? ಸಲೀಂ ಅಲಿ. ಭಾರತದ ಧ್ವಜ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 7. ಸಿಡುಬು ರೋಗವನ್ನು ತಡೆಗಟ್ಟುವ ಚುಚ್ಚುಮದ್ದನ್ನು ಕಂಡುಹಿಡಿದವರು? ಎಡ್ವರ್ಡ್ ಜೆನ್ನರ್. ಹವಳಗಳ ದ್ವೀಪ ಯಾವುದು? ಬಹರೀನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.